ಕಳೆದ ವಾರದಿಂದ ಯಾವ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ? ತುತ್ತೂರಿ ಬಗ್ಗೆ, ಎಚ್ಚರಿಕೆ ಸಂದೇಶಗಳ ಬಗ್ಗೆ, ಅಂತ್ಯಕಾಲದಲ್ಲಿ ನಡೆಯುವ ಘಟನೆಗಳ ಕುರಿತಾಗಿ ನಾವು ವಿ ಆರ್ ಸ್ಟಡಿಂಗ್. ನಾವು ಅದನ್ನು ಧ್ಯಾನ ಮಾಡ್ತಾ ಬರ್ತಾ ಇದೆ. ಆಮೇಲೆ ರೈಟ್, ಎಷ್ಟು ಜನರಿಗೆ ಆಶೀರ್ವಾದವಾಗ್ತಾ ಇದೆ? ಇನ್ನೊಂದು ಮಾತು ಹೇಳ್ರಿ, ಆಶೀರ್ವಾದ ಜೊತೆಗೆ ಎಷ್ಟು ಜನ ಎಚ್ಚರಿಕೆಗೊಳ್ತಾ ಇದ್ದೀರಾ? ನಿಜವಾಗಿಯೂ ದೇವರ ಭಯ ನಮ್ಮಲ್ಲಿ ಇಲ್ಲದೆ ಇದ್ರೆ ಓಕೆ, ಮುಂದೆ ಬರುವ ದೈವ ಕೋಪದಿಂದ ನಮ್ಮ ತಪ್ಪಿಸ್ಲಿಕ್ಕೆ ಯಾರ ಕೈಯಿಂದ ಕೂಡ ಸಾಧ್ಯ ಇಲ್ಲ ರೀ. ಇವತ್ತು ನಾವು ಮನ ತಿರುಗದೇ ಇದ್ರೆ, ಇವತ್ತು ನಾವು ದೇವರ ಕಡೆಗೆ ತಿರುಗಿಕೊಳ್ಳದೇ ಇದ್ರೆ, ಇವತ್ತು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ನಮ್ಮ ಜೀವಿತನ ಬದಲಾಯಿಸಿಕೊಳ್ಳದೇ ಇದ್ರೆ, ಇನ್ನೂ ಯಾವ ಸಮಯದಲ್ಲಿ ನಾವು ಬದಲಾಯಿಸ್ಕೊಳ್ಬೇಕು? ಇನ್ನು ಎಷ್ಟು ಎಚ್ಚರಿಕೆ ಸಂದೇಶಗಳನ್ನು ನಾವು ಹೇಳಬೇಕು? ಇನ್ನು ಏನು ಸಿದ್ಧ ಮಾಡಿ ಹೇಳ್ಬೋದು ಹೇಳ್ರಿ ನೋಡೋಣ. ಇನ್ನೂ ಅದೇ ದ್ವೇಷ, ಅಸೂಹೆ, ಓಕೆ, ಅದೇ ಪಾಪದ ಜೀವಿತ, ಹಾಗೆ ಇನ್ನೂ ಇಟ್ಕೊಂಡು ಇನ್ನೂ ಎಷ್ಟು ದಿನ ತನಕ ಅಂತ ನಾವು ಬದುಕಲಿಕ್ಕೆ ಸಾಧ್ಯ? ಇನ್ನೂ ಎಷ್ಟು ದಿವಸ ಅಂತ ಬದುಕಲಿಕ್ಕೆ ಸಾಧ್ಯ? ನಮಗೆ ದೇವರು ಈ ಭೂಲೋಕದಲ್ಲಿ ಕೊಟ್ಟ ಒಂದು ಅದ್ಭುತವಾದಂಥ ಅವಕಾಶ ಯಾವ್ದು ಗೊತ್ತಾ? ಸಮಯ. ಒಂದು ಅದ್ಭುತವಾದ ಅವಕಾಶ ಯಾವ್ದು ಗೊತ್ತಾ? ಜೀವನ. ಒಂದು ಅದ್ಭುತವಾದ ಅವಕಾಶ ರಕ್ಷಣೆ. ಒಂದು ಅದ್ಭುತವಾದ ಅವಕಾಶ ದೇವರ ಸನ್ನಿಧಾನದಲ್ಲಿ ಬರುವಂಥದ್ದು. ಅದ್ಭುತವಾದ ಅವಕಾಶ ದೇವರ ವಾಕ್ಯ ಕೇಳುವಂಥದ್ದು. ಎಷ್ಟೋ ಜನರು ಸಿಗ್ತಾ ಇಲ್ಲ. ಅದು ನಮಗಾದ್ರೂ ನಾವು ಧನ್ಯರು. ಇವತ್ತು ನಮ್ಮ ಕಿವಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಆಲೋಚನೆಗೆ, ನಮ್ಮ ಜೀವಿತಕ್ಕೆ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಬಲಪಡಿಸ್ತಾ ಇದ್ದಾನೆ. ನಾವೀಗ ಮನ ತಿರುಗದೇ ಇದ್ರೆ ಇನ್ನೇ ಯಾವಾಗ? ಇವಾಗ ನಾವು ತಿರ್ಕೊಳ್ದೇ ಇದ್ರೆ ಕಷ್ಟ ರೀ. ಈಗಾಗಲೇ ದೇವರು ಎಲ್ಲವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಎಲ್ಲವನ್ನ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಗಾಡ್ ಈಸ್ ಗೋಯಿಂಗ್ ಟು ಪ್ರಿಪೇರ್ ಎವ್ರಿಥಿಂಗ್. ಒಂದು ಈ ಭೂಲೋಕದಲ್ಲಿ ದೇವರಿಗೋಸ್ಕರ ಮೀಸಲಾದಂಥ ಜನ ಈ ಭೂಲೋಕದಲ್ಲಿ, ದಯವಿಟ್ಟು ಇವತ್ತಿನ ಸಂದೇಶ ಎಲ್ಲ ಕೇಳಿಸ್ಕೊಡ್ರಿ. ದೇವರಿಗೆ ಮೀಸಲಾಗಿರುವಂಥ ಜನರು ಅವರ ಅಸೆಂಬಲ್ ಆಗ್ತಾ ಇದ್ದಾರೆ. ಯಾವ ಅಬ್ರಾಹಾಮನಿಂದ ಕರೆಯಲ್ಪಟ್ಟರೋ, ಯಾವ ಅಬ್ರಾಹಾಮನ ಸಂತತಿ ಆ ರೇಸ್ನಲ್ಲಿ ಬಂದರೋ, ಯಾವ ಮೋಶೆ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುತ್ತಾ ಅವರು ಒನ್ಸ್ ಅಪಾನ್ ಟೈಮ್ನಲ್ಲಿ ಭೂಲೋಕದ ಎಲ್ಲ ಕಡೆ ರಾಜ್ಯಗಳಿಗೆ, ರಾಷ್ಟ್ರಗಳಿಗೆ, ದೇಶಗಳಿಗೆ, ಊರುಗಳಿಗೆ ಚದುರಿಸಲ್ಪಟ್ಟಿದ್ರು. ಈಗ ಅವ್ರು ಒಟ್ಟಾಗಿ ಸೇರಿ ಬಂದು ಈಗ ಅವರು ದೇವರಿಗೆ ಜಯಧ್ವನಿ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಏನಾಗಿದೆ ಗೊತ್ತಾ? ಅದು ಅವರಿಗೆ ಜಯಧ್ವನಿ ಆಗಿದೆ. ಎಷ್ಟು ಜನ ಕೇಳಿಸ್ಕೊಂಡ್ರೆ ಸೌಂಡ್ ಇದು? ಇನ್ನೊಂದ್ಸತಿ ಹಾಕ್ಲಾ? ತಮಾಷೆಲ್ಲರಿ, ಇಟ್ಸ್ ನಾಟ್ ಜೋಕ್, ಇಟ್ಸ್ ವೆರಿ ಸೀರಿಯಸ್, ವೆರಿ 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 ಸೀರಿಯಸ್. ಆ ಜನರು ಇವ್ರು ಯಾರು ಗೊತ್ತಾ? ಅವರೇ ಯಹೂದ್ಯರು, ಅವರೇ ಅಬ್ರಹಾಮನ ಸಂತತಿಯವರು, ಅವರೇ ದಾವಿದನ ಸಂತತಿಯವರು, ಅವರೇ ಇಸ್ರಾಯೇಲರ 12 ಕುಲದವರು. ಅಸೆಂಬಲ್ ಆಗ್ತಾ ಇದ್ದಾರೆ ಅವರು. ಅದರ್ಥ ಏನಂದ್ರೆ ಪ್ರಪಂಚ ಎಂಡ್ ಆಗ್ತಾ ಇದೆ, ದೇಶ ಎಂಡ್ ಆಗ್ತಾ ಇದೆ, ಪ್ರಕಟಣೆ ಗ್ರಂಥ ಹತ್ರ ಆಗ್ತಾ ಇದೆ. ಪ್ರಕಟಣೆ ಗ್ರಂಥ ನೆರವೇರುವ ಆ ಪೀಕ್ ಮೂಮೆಂಟಿಗೆ ಬಂದು ನಾವು ನಿಂತ್ಕೊಂಡಿದ್ದೇವೆ. ನಮ್ಗೆಲ್ಲರಿಗೂ ಎಚ್ಚರಿಕೆ ಸಂದೇಶ ರೀ ಇದು. ನನ್ನನ್ನು ಮೊದಲುಗೊಂಡು ನಮ್ಮೆಲ್ಲರಿಗೂ, ನನ್ಗೆ ಯಾರಿಗೋ ನಿಮ್ಮನ್ನು ಶೇಕ್ ಮಾಡಿ ಹೇಳ್ಬೇಕಂತ ಅನಿಸ್ತಾ ಇತ್ತು. ನಮಗೆಲ್ಲರಿಗೂ ಎಚ್ಚರಿಕೆ ಸೌಂಡ್ ಇದು. ಆ ಜನರು ಅಸೆಂಬಲ್ ಆಗ್ತಾ ಇದ್ದಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಟು ರೆಡಿ ಟು ಬಿಲ್ಡ್ ದ ಥರ್ಡ್ ಟೆಂಪಲ್. ನೆಕ್ಸ್ಟ್ ವೀಕ್ನಲ್ಲಿ ಅದನ್ನು ಹೇಳ್ತೀನಿ. ನಾನು ಅದನ್ನು 3ನೇ ಟೆಂಪಲ್ ಹೆಂಗೆ, ಫಸ್ಟ್, ಸೆಕೆಂಡ್, ಥರ್ಡ್ ಹೆಂಗಿತ್ತು, ಏನೇನೆಲ್ಲ ಅದು ಘಟನೆ ಸಂಭವಿಸ್ತು, ಮುಂದೆ ಏನು ಆ ವಿಷಯಕ್ಕೋಸ್ಕರ ವರ್ಲ್ಡ್ ವಾರ್ ಹೆಂಗಾಗುತ್ತೆ, ಹೆಂಗಿದೆನೆಲ್ಲ ನಾಶ ಆಗುತ್ತೆ. ಹಲ್ಲೆಲೂಯಾ. ಸೀರಿಯಸ್ ಆಗಿರ್ರಿ, ದಯವಿಟ್ಟು ಸೀರಿಯಸ್ ಆಗಿರ್ರಿ. ನಿಮ್ಮ ಕೈ ಜೋಡಿಸಿ ಕೇಳ್ತೀನಿ ನಾನು. ಬೇಕಾದ್ರೆ ಇನ್ನೊಂದ್ಸತಿ ನಿಮ್ಮ ಕಾಲು ತೊಳೆದು ಬಿಡ್ತೀನಿ ಬಂದು. ಸೀರಿಯಸ್ ಆಗಿರ್ರಿ ಜೀವನದಲ್ಲಿ. ದೇವ್ರ ಸನ್ನಿಧಾನದಲ್ಲಿ ಆಟ ಆಡೋದು ಬಿಟ್ಬಿಡ್ರಿ. ಆ ಸೌಂಡು ಇದು ತಮಾಷೆ ಅಲ್ಲ ರೀ. ಇದು ದೇವ್ರು ಇವತ್ತು ತನ್ನ ಸಭೆಗೆ ಎಚ್ಚರಿಸ್ತಾ ಇರುವಂಥ ಸೌಂಡ್ ಇದು. ದೇವ್ರು ತನ್ನ ಜನರನ್ನು ಎಚ್ಚರಿಸ್ತಾ ಇರುವಂಥ ಸೌಂಡು. ಒಂದು ಕಡೆ ಆ ಜನರು ಅಸೆಂಬಲ್ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆ ಅದ್ರ ನಮಗೆ ಎಚ್ಚರಿಕೆ. ಏನಕ್ಕೆ ನಮಗೆ ಇದು ಸಂಬಂಧ ಇದೆ ಅಂದರೆ ನಾವು ಸಿದ್ಧರಾಗಬೇಕಾಗಿದೆ. ಅವ್ರು ಆ ತುತ್ತೂರಿ ಓದ್ತಾ ಇದ್ರೆ ನಮಗೋಸ್ಕರ ಇನ್ನೊಂದು ತುತ್ತೂರಿ ಸಿದ್ಧವಾಗಿದೆ. ಹಲ್ಲೆಲೂಯಾ. ಇದು ಎಚ್ಚರಿಕೆಯ ಸಂದೇಶ. ಇದನ್ನ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗೂ ಕೂಡ ಹೇಳಿದ್ದಾರೆ. ಶಿಷ್ಯರಿಗೂ ಕೂಡ ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರ ಜೊತೆಗೆ ಅಂತ್ಯ ಕಾಲದ ಬಗ್ಗೆ ಮಾತನಾಡ್ಬೇಕಾದ್ರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇತ್ತು. ಇದು ಯಾವಾಗ ಆಗ್ತದೆ, ಇದು ಯಾವಾಗ ಆಗ್ತದೆ.
ಎಣ್ಣೆ ಮರಗಳ ಗುಡ್ಡದ ಬಳಿಗೆ ಬರಬೇಕಾದ್ರೆ, ಓಕೆ, ಮತ್ತೇನ್ ಬರೆಸೋದು 24ನೇ 3ನೇ ವಾಕ್ಯಕ್ಕೆ ಬರ್ಬೇಕಾದ್ರೆ ಅಲ್ಲಿ ಹೇಳ್ತಿದೆ, ಹೋದ್ರೆ ಅದನ್ನ. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ನೋಡ್ರಿ, ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಒಂದ್ಸತಿ ಹೇಳ್ರಿ, ಪ್ರತ್ಯೇಕವಾಗಿ, ಪರ್ಸನಲ್ ಆಗಿ ಬಂದಿದ್ದಾರೆ. ಅವ್ರಿಗೆ ಗೊತ್ತಾಗ್ಬೇಕಾಗಿದೆ ಏನು ಯೇಸು ಸ್ವಾಮಿ ಮರ್ಮವಾಗಿ ಮಾತನಾಡಿದ್ದಾನೆ, ಅಂತ್ಯ ಕಾಲದ ವಿಷಯವಾಗಿ ಯಾಕೆ ಮಾತಾಡಿದ್ದಾನೆ, ನಮಗಿದು ವಿಷಯ ಗೊತ್ತಾಗ್ಬೇಕಿದು. ಪ್ರತ್ಯೇಕವಾಗಿ ಬಂದು ಕುತ್ಕೊಂಡಿದ್ದಾರೆ. ನಾನು ಹೇಳ್ತೀನಿ ನೋಡ್ರಿ, ಇವತ್ತು ಈ ಸೌಂಡ್ ಕೇಳ್ತಿರುವಂತ ನಿಮ್ಮನ್ನ ದೇವರು ಪ್ರತ್ಯೇಕವಾಗಿ ತಂದು ಇಲ್ಲಿ ನಿಲ್ಸಿದ್ದಾನೆ. ನೀವು ಇಲ್ಲಿ ಕುತ್ಕೊಂಡಿದ್ದೀರಿ ಅಂದ್ರೆ ಇವತ್ತು ದೇವರ ಅದೇ ಸ್ವರವನ್ನ ಕಳೆದ 2024 ವರ್ಷಗಳ ಕೆಳಗೆ ಯಾವ ಯೇಸು ಸ್ವಾಮಿ ಮಾತನಾಡಿದೋ ಅದೇ ಸ್ವರವನ್ನ, ಅದೇ ವಾಕ್ಯಗಳನ್ನ, ಅದೇ ಆಜ್ಞೆಗಳನ್ನ ನಾವು ಕೇಳೋದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ನಾವು ಇವತ್ತು ನಾವು ಕುತ್ಕೊಂಡಿದ್ದೇವೆ. ದೇವರು ಇವತ್ತು ನಿಮ್ಮನ್ನು ಪ್ರತ್ಯೇಕವಾಗಿ ತಂದು ಇಲ್ಲಿ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ, ಓಕೆ, ಏನ್ ಕೇಳ್ತಿದ್ದಾರೆ ಅವರು ಬಂದು, ಅದು ಯಾವಾಗ ಆಗುವುದು? ಎಲ್ಲ ಅದು ಯಾವಾಗ ಆಗುವುದು? ಜೋರಾಗಿ ಹೇಳ್ರಿ ಸಿಸ್ಟರ್, ಯಾವಾಗ ಆಗ್ತದೆ? ಅಲ್ಲೇ ಬರ್ದಿದೆ ವಾಕ್ಯ, ಹೋದ್ರೆ ಏನಂತ ಹೇಳ್ತದೆ? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನಲು. ಪ್ರತ್ಯಕ್ಷನಾಗುವುದಕ್ಕೂ, ನೋಡ್ರಿ ಇಲ್ಲಿ ಮಾತನಾಡ್ತಿದೆ, ನೀನು ಪ್ರತ್ಯಕ್ಷನಾಗುವುದಕ್ಕಾಗು ಅಂದ್ರೆ ಸ್ವಾಮಿ ತಿರುಗಿ ಬರ್ತಾ ಇದ್ದಾರೆ ಎಂಬುದಾಗಿ ಅವತ್ತೇ ಶಿಷ್ಯಂದ್ರು ಮಾತನಾಡಿದ್ದಾರೆ. ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂತ ಕೇಳಲು ಯೇಸು ಸ್ವಾಮಿ ಹೇಳಿದ ಮಾತೇನು ಗೊತ್ತಾ? ಏನಂತ ಹೇಳ್ತದೆ? ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವೂ ಬರುವುದು. ಆಗ ಅಂತ್ಯವೂ ಬರುವುದು. ನಿಮಗೆ ಸುವಾರ್ತೆ ಸಿಕ್ಕಿತಾ? ನಿಮಗೆ ಸುವಾರ್ತೆ ಸಿಕ್ಕಿತಾ ಬ್ರದರ್? ನಿಮಗೆ ಸುವಾರ್ತೆ ಸಿಕ್ಕಿತಾ? ನನಗೆ ಸುವಾರ್ತೆ ಸಿಕ್ಕಿತಾ? ಸುವಾರ್ತೆ ಸಿಕ್ಕವ್ರಿಗೆ ನಾನು ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ, ನೀವು ಧನ್ಯರು. ಯಾರಾದ್ರೂ ಹೇಳ್ರಿ ಆಮೇನ್. ಎಲ್ಲರೂ ನಾನು ಧನ್ಯನು. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಸುವಾರ್ತೆ ನಿಮಗೆ ಸಿಕ್ಕಿದೆ, ನೀವು ಧನ್ಯರು ಎಂಬುದಾಗಿ ಹೇಳ್ರಿ ಅವರಿಗೆ. ನಾನು ಧನ್ಯನು, ಅವ್ರಿಗೆ ಹೇಳ್ರಿ ನೀವು ಧನ್ಯರಾಗಿದ್ದೀರಿ. ಹಲ್ಲೆಲೂಯಾ. ಪ್ರತಿ ಏರಿಯಾಗಳಲ್ಲಿ ಇವತ್ತು ಸುವಾರ್ತೆ ಸಾರ್ತಾ ಇದ್ದಾರ್ರಿ. ಪ್ರತಿ ಸ್ಥಳಗಳಲ್ಲಿ ಇವತ್ತು ಸುವಾರ್ತೆ ಸಾರಲ್ಪಡ್ತದೆ. ಅಲ್ಲಿ ನೋಡ್ರಿ, ಅಲ್ಲಿ ಒಂದು ವರ್ಲ್ಡ್ ಪಿಕ್ಚರ್ ಇದೆ ನೋಡ್ರಿ, ಇಲ್ಲಿ ರೈಟ್, ವರ್ಲ್ಡ್ ಪಿಕ್ಚರ್ ಇದೆ. ಆ ಪಿಕ್ಚರ್ನಲ್ಲಿ ನೋಡ್ರಿ, ಇಡೀ ವರ್ಲ್ಡ್ ಅಲ್ಲಿರುವಂತ ಎಲ್ಲ ಖಂಡಗಳಿಗೂ ಇವತ್ತು ಸುವಾರ್ತೆ ಸಾರ್ತಾ ಇದೆ. ಎಲ್ಲಿ ಸುವಾರ್ತೆ ಸಾರಿಲ್ಲ ರೀ? ಎಲ್ಲ ಕಡೆ ಸುವಾರ್ತೆ ಸಾರಲ್ಪಟ್ಟಿದೆ. ಓಪನ್ ಪ್ರೀಚಿಂಗ್ ಮೂಲಕವಾಗಿಯೋ, ಅಥವಾ ಕರಪತ್ರಗಳ ಮೂಲಕವಾಗಿಯೋ, ಟಿವಿ ಮೂಲಕವಾಗಿಯೋ, ಫಿಲಮ್ ಶೋ ಮೂಲಕವಾಗಿಯೋ, ದೇವ್ರ ಮಕ್ಕಳು ಮಾಡುವ ಪ್ರಾರ್ಥನೆಯಲ್ಲಿ ಮೂಲಕವಾಗಿಯೋ, ಯಾಕೆ ಅಂತ್ಯ ಬರೋದಕ್ಕಿಂತ ಮುಂಚೆ ಸುವಾರ್ತೆ ಸಾರಲ್ಪಡ್ತಿದೆ ಅಂದ್ರೆ, ದೇವ್ರ ವಾಕ್ಯ ಹೇಳ್ತಿದೆ, ಒಬ್ಬನಾದ್ರೂ ನಾಶವಾಗಬಾರ್ದು. ಮೊದಲನೇದಾಗಿ ಒಬ್ಬನಾದ್ರೂ ನಾಶವಾಗಬಾರ್ದು. ಅದನ್ನು ಕೇಳಿ ರಕ್ಷಿಸಲ್ಪಟ್ಟವನು ರಕ್ಷಿಸಲ್ಪಡಬೇಕು ಮತ್ತು ನಿತ್ಯ ಜೀವದಲ್ಲಿ ಅವನು ನಿಲ್ಬೇಕು. ಕೇಳದೆ ಹೋಗುವವನು, ಅಲ್ಲೇ ಮುಂದಿನ ವಾಕ್ಯ 17ನೇ ವಾಕ್ಯದಲ್ಲಿ ಹೇಳ್ತೈತೆ, ದಂಡನೆಗೆ ಗುರಿ ಆಗ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅವನನ್ನು ದಂಡನೆಗೆ ಗುರಿ ಪಡಿಸೋದಕ್ಕಿಂತ ಮುಂಚೆ ದೇವರು ಅವ್ರ ಸಂಗಡ ಮಾತನಾಡ್ತಿದ್ರೆ, ನಿನಗೆ ಸುವಾರ್ತೆ ಸಾರಲ್ಪಡ್ತಿಲ್ಲ, ಯಾಕೆ ನಿನ್ನ ಮನ ತಿರುಗಲಿಲ್ಲ? ಯಾಕೆ ನೀನು ದೇವ್ರ ಕಡೆ ತಿರುಗಲಿಲ್ಲ? ಯಾಕೆ ಚರ್ಚಿಗೆ ಹೋಗ್ಲಿಲ್ಲ? ಯಾಕೆ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಿಲ್ಲ? ಯಾಕೆ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಿಲ್ಲ? ಯಾಕೆ ದೇವ್ರ ವಾಕ್ಯವನ್ನು ಕೈಗೊಂಡು ನಡೀಲಿಲ್ಲ? ಯಾಕೆ ಸೇವಕರ ಮಾತು ಕೇಳಲಿಲ್ಲ? ವಾಯ್? ದೇವ್ರು ಕೇಳುವ ಒಂದೇ ಒಂದು ಪ್ರಶ್ನೆ, ನಿಮ್ಮ ಮುಂದೆ ದೊಡ್ಡ ಒಂದು ಪ್ರಶ್ನೆ ಬರ್ತಿದೆ, ವಾಯ್? ಯಾಕೆ? ಏನ್ ಆನ್ಸರ್ ಕೊಡ್ತೀರಾ? ಏನ್ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ರೀ? ದೇವರು ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನ ದೇವರು ನಮಗೆ ಆತನ ಪ್ರಕಟಪಡಿಸಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲೊಬ್ಬ ಮನುಷ್ಯ ಅವನು ಫ್ಲೈಟ್ನಲ್ಲಿ ಹೋಗ್ತಾ ಇದ್ದಾನೆ, ವಿಮಾನಲ್ಲಿ ಹೋಗ್ತಾ ಇದ್ದಾನೆ. ಆತನು ಹೋಗ್ಬೇಕಾದ್ರೆ ತಕ್ಷಣ ಒಂದು ವಿಡಿಯೋ ಮಾಡ್ತಾ ಆತನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಸುವಾರ್ತೆ ಸಾರ್ತಾ ಇದ್ದಾನೆ ನಾನು ಎದ್ದು ಫ್ಲೈಟ್ನಲ್ಲಿ. ನಾನು ಟ್ರಾನ್ಸ್ಲೇಷನ್ ಮಾಡಿ ಹೇಳ್ತೀನಿ. The rapture is coming soon. My friends, that's when all the Christians are going to disappear off the face of the earth. Listen, the rapture is coming soon. But listen, you can be saved when you repent, when you place your faith in Jesus, you will be saved. But that is the only way to heaven. And the mark of the beast is coming as well. Don't touch that shirt. The mark of the beast is coming. They won't let you buy or sell without a chip in your hand. Do not get, I know, listen. Do not get the mark of the beast. That will send you to hell. My friends, do not get the mark of the beast. That will send you to hell. I promise you, this is urgent. That day is coming soon. Jesus Christ is coming soon.
My friends, listen to my words. Every knee will bow. Every knee will bow before Jesus Christ. Every single knee will bow before Jesus Christ. Every tongue will confess that Jesus Christ is. ಆತನ ಏನು ಹೇಳ್ತಿದ್ದಾನೆ ಗೊತ್ತಾ? ಓಕೆ, ಯೇಸು ಸ್ವಾಮಿ ಬೇಗ ಬರ್ತಾ ಇದ್ದಾರೆ. ಜೀಸಸ್ ಕಮಿಂಗ್ ಈಸ್ ವೆರಿ ಸೂನ್. ದೇವ್ರ ಕಡೆಗೆ ತಿರ್ಕೊಳ್ರಿ. ಎಲ್ಲ ಕ್ರಿಶ್ಚಿಯನ್ಸ್ ಒನ್ಸ್ ಈ ಭೂಮಿ ಮೇಲೆ ಎಲ್ಲರೂ ಕಾಣದೆ ಹೋಗ್ತಾರೆ, ಡಿಸಪಿಯರ್, ಎಲ್ಲರೂ ಕಾಣದೆ ಹೋಗ್ತಾರೆ. ಮತ್ತು ಈ ಭೂಲೋಕಕ್ಕೆ ಸೈತಾನನ ಆಳ್ವಿಕೆ ಬರ್ತದೆ. ಅವನು ಆ ದುಷ್ಟ ಮೃಗ, ಘಟ ಸರ್ಪನ ಮಾರ್ಕು 666 ಎಲ್ಲರಿಗೂ ಹಾಕ್ತಾರೆ. ಭೂಮಿ ಎಲ್ಲವೂ ಕೂಡ ನಾಶವಾಗಿ ಎಲ್ಲವೂ ಬೆಂಕಿಯಿಂದ ಸುಡಲ್ಪಡ್ತದೆ. ಅದರಿಂದ ನೀವೆಲ್ಲರೂ ದೇವರ ಕಡೆಗೆ ಈಗಲೇ ತಿರ್ಕೊಳ್ರಿ ಮತ್ತು ಯೇಸು ಸ್ವಾಮಿನ ನೀವು ಅಂಗೀಕರಿಸ್ಕೊಳ್ರಿ. ಪ್ರತಿ ಮೊಣಕಾಲು ಊರಲ್ಪಡಲಿ, ಪ್ರತಿ ಬಾಯಿ ಕನ್ಫೆಸ್ ಮಾಡಲಿ, ಯೇಸು ಸ್ವಾಮಿ ದೇವರಾಗಿದ್ದಾನೆ ಎಂಬುದಾಗಿ ನಂಬ್ರಿ 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 ಎಂಬುದಾಗಿ ಆತನ ಸಾರಿ ಹೇಳ್ತಾ ಇದ್ದಾನೆ. ಎಲ್ಲಿ? ಫ್ಲೈಟ್ನಲ್ಲಿ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಮಧ್ಯ ಆಕಾಶದಲ್ಲಿ ಆತನು ಹೋಗ್ಬೇಕಾದ್ರೆ ಸಾರಿ ಹೇಳ್ತಾ ಇದ್ದಾನೆ ಆತನು. ಇವತ್ತೊಂದು ಅರ್ಜೆನ್ಸಿ ಇದೆ ರೀ. ಇವತ್ತು ಎಲ್ಲ ಕಡೆ ಒಂದು ಅರ್ಜೆನ್ಸಿ ಏನಿದೆ ಅಂದ್ರೆ, ಓಕೆ, ದೇವರ ರಾಜ್ಯಕ್ಕೋಸ್ಕರ ದೇವ ಜನರು ಸಿದ್ಧರಾಗಬೇಕಾಗಿದ್ದಾರೆ. ನೀವು ನಿಮ್ಮ ಆತ್ಮೀಯ ಜೀವಿತವನ್ನ ಬೆಳೆಸ್ತಾ 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 ಬನ್ರಿ. ಲೋಕಕ್ಕೆ ದೂರ ಆಗ್ತಾ ಬನ್ರಿ, ಪರಲೋಕಕ್ಕೆ ಹತ್ರ ಆಗ್ತಾ ಬನ್ರಿ. ಗೆಟ್ ವೆರಿ ಕ್ಲೋಸ್ ಟು ಗಾಡ್, ಕ್ಲೋಸ್ ಟು ಕಿಂಗ್ಡಮ್ ಆಫ್ ಗಾಡ್, ಕ್ಲೋಸ್ ಟು ಹೆವೆನ್, ಕ್ಲೋಸ್ ಟು ರಿಲೇಷನ್ ಡೈರೆಕ್ಟ್ ರಿಲೇಟೆಡ್ ಟು ಬೈಬಲ್. ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಕ್ಕೆ ಹತ್ತಿರ ಆಗ್ತಾ ಬನ್ರಿ. ಹಲ್ಲೆಲೂಯಾ. ಯಾಕಂದ್ರೆ ಪ್ರಪಂಚ ಏನಾಗಿದೆ ಗೊತ್ತಾ? ಇವತ್ತು ಪ್ರಪಂಚ ಏನಾಗಿದೆ ಅಂದ್ರೆ, ಅಲ್ಲೇ ಅದೇ ಎಣ್ಣೆ ಮರಗಳ ಗುಡ್ಡದಲ್ಲಿ ಯೇಸು ಸ್ವಾಮಿ ಅವರಿಗೆ ಇನ್ನೊಂದು ಮಾತು ಹೇಳಿದ್ದೇನೆಂದ್ರೆ, ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡ್ಕೊಳ್ರಿ. ಇವತ್ತು ಮೋಸ ಎಲ್ಲಿಂದ ಬರ್ತಿದೆ ಗೊತ್ತಾ? ಇವತ್ತು ಎಲ್ಲಿಂದ ಬರ್ತಿದೆ? ಸಭೆಯಿಂದನೂ ಬರ್ತಾ ಇದ್ದಾರೆ. ಅದು ಬಹಳ ದುರಾದೃಷ್ಟಕರವಾದಂಥ ಸಂಗತಿ. ಕೆಲವು ಪಾಸ್ಟರ್ಗಳಿದ್ದಾರೆ, ಸರಿಯಾದ ಕನ್ವೆಕ್ಷನ್ ಇಲ್ಲ, ಸರಿಯಾದ ಮಾನಸಾಂತರ ಇಲ್ಲ. ಜೀವನಕ್ಕೋಸ್ಕರ ಏನೋ ದುಡಿಬೇಕು ಅನ್ನೋದಕ್ಕೋಸ್ಕರ, ಏನೋ ಹೊಟ್ಟೆ ತುಂಬಬೇಕು ಅನ್ನೋದಕ್ಕೋಸ್ಕರ ಒಂದು ಗಿಟಾರ್ ಬಾರ್ಸಕ್ಕೆ ಬಂದು 4 ಹಾಡು ಹೇಳಕ್ಕೆ ಬಂದು ಒಂದು ಕೀರ್ತನೆ ಓದಕ್ಕೆ ಬಂದರೆ ಐ ಆಮ್ ಪಾಸ್ಟರ್. ಫಸ್ಟ್ ದೇವ್ರ ನ್ಯಾಯ ತೀರಿಸುವಂಥದ್ದು ದೇವರ ಮನೆಯಿಂದ ಪ್ರಾರಂಭವಾಗ್ತಾ ಇದ್ದಾರೆ. ಮೋಸ, ಒಂದ್ಸರಿ ಹೇಳ್ರಿ ಜೋರಾಗಿ, ಮೋಸ, ಜೋರಾಗಿ ಹೇಳ್ರಿ, ಮೋಸ. ಒಂದು ಸ್ಲೈಡ್ ತೋರಿಸ್ತೇನೆ ನಿಮಗೆ, ಮೋಸ ಹೆಂಗಿರ್ತದೆ ಎಂಬುದು ಹಾಕಿ. ಇದನ್ನ ಹೇಳ್ರಿ ನೀವು, ಮೋಸ ಹೌದಾ ಅಲ್ಲ ಅಂತ. ಪಾಪ ಅವು, ಓಕೆ, ಆ ಪ್ರಾಣಿಗಳು ಏನು ಮಾಡಿದಾವು. ಓಕೆ, ನೋಡಿ ಅಲ್ಲಿ ಏನಿರ್ತದೆ, ದ ರಿಯಲ್ ಡೇಂಜರ್ ಈಸ್ ನಾಟ್ ದ ಫೈರ್, ಇಟ್ಸ್ ಅ ಬ್ಲೈಂಡ್ ಒಬಿಡಿಯನ್ಸ್. ಬೆಂಕಿ ಡೇಂಜರ್ ಅಲ್ಲ, ಆದರೆ ಕುರುಡುತನವಾಗಿ ಅವರ ನಂಬಿ ಹಿಂಬಾಲಿಸುವಂಥದ್ದು ಡೇಂಜರ್. ಪ್ರೈಸ್ ದಿ ಲಾರ್ಡ್. Look at this. I came across a raw and surreal video from rural India. A large bonfire lit for a traditional event, and then a man who herds goats begins to walk his flock around the fire. Once, twice, thrice. And then he steps away. But the goats keep going. Round and round they go. No leader, no destination. Just movement for the sake of movement. Blindly following the one ahead. And suddenly, it's not just a circle. It's a cycle. A vicious, self-perpetuating loop. It reminded me of what we often see around us. In religion, in politics, in society. So many follow without question, without clarity, without understanding the true intent of the one they're following. Not because they believe, but because they're conditioned. Because stepping out of the circle takes courage. The fire in the middle may be real or imagined, but the fear, the motion, the blind, it's all too real. Ask yourself, are you thinking or are you following? Are you chasing purpose or are you circling the flame? If this made you pause. How danger. ಅವನು ಏನು ಮಾಡ್ದ? ಕುರಿಯನ್ನು ಕರ್ಕೊಂಬಂದ ಕುರುಬ. ಅದೊಂದು ಸರ್ಕಲ್ ಮಾಡಿ ಸೈಡಿಗೆ ಸರ್ಕೊಂಬಿಟ್ಟ ಅವನು. ಅವು ಏನು ಮಾಡ್ತಾ ಇದ್ದೇವೆ ಪಾಪ? ಕುರುಬ ನಮ್ಮ ಮುಂದೆ ಇದಾನಂತೆ ತಿಳ್ಕೊಂಡು ಒಂದಕ್ಕೊಂದು ಮಡ್ಡು ಕುರಿಗಳು ತಿರುಗ್ತಾನೆ ಇದ್ದಾವೆ. ಸಾಯ ತನಕ ತಿರುಗ್ತಾವ್ರಿ ಅವು. ಸ್ಟಾಪೇ ಮಾಡಲ್ಲ ಅವು. ಏನಾಗ್ತಿದೆ ಗೊತ್ತಾ? ಓಡಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವಕ್ಕೆ. ಹಾರ್ಟ್ ಅಟ್ಯಾಕ್ ಆಗಿ ಒಂದು ಕುಸ್ತು ಬೀಳ್ತೈತೆ, ಇನ್ನೊಂದು ಕುಸ್ತು ಬೀಳ್ತದೆ. ಮೋಸ ಹಿಂಗೆ ರೀ ನಡೆಯೋದು. ಮೋಸ ಹಿಂಗೆ.
ಯಾವನೋ ಒಬ್ಬನನ್ನು ನೀವು ಫಾಲೋ ಮಾಡ್ತೀರಾ, ಅವನು ನಿಮ್ಮನ್ನು ಅರ್ಧ ದಾರಿಗೆ ಅವನು ಹೆಂಗೋ ಮಾಯ ಆಗ್ಬಿಡ್ತಾನೆ, ತಿರುಗ್ತಾನೆ ಇರ್ತೀರ. ಮೋಸ ಹಿಂಗೆ ಆಗೋದು. ಅದು ಮೋಸ ತಾನೇ ಅದು. ಹಲೋ, ಮೋಸ ತಾನೇ. ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ. ನಾವು ಗೊತ್ತಾಗ್ಬೇಕು ನಮಗೆ ನಾವು ಯಾರನ್ನು ಫಾಲೋ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಾಗಬೇಕಾಗಿದೆ ಯಾರು ನಾವು ಹಿಂಬಾಲಿಸ್ತಾ ಇದ್ದೀವಿ. ನಾವು ಯಾವ ಸೇವಕರನ್ನು ಹಿಂಬಾಲಿಸ್ತಾ ಇದ್ದೇವೆ, ಯಾವ ಸಭಾಪಾಲಕ ನಾವು ಹಿಂಬಾಲಿಸ್ತಾ ಇದ್ದೇವೆ, ಅವನ ಜೀವನ ಕ್ರಮ ಏನು, ನಮ್ಮನ್ನು ಎಲ್ಲಿಗೆ ನಡೆಸ್ತಾ ಇದ್ದಾನ ಅವನು. ರಂಜನೆ ಮಾತುಗಳನ್ನು ಮಾತಾಡ್ಬೋದು, ಅಜ್ಜಿ ಕಥೆಗಳನ್ನು ಹೇಳ್ಬೋದು, ಪ್ರವಾದನೆಗಳನ್ನು ಹೇಳ್ಬೋದು, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕೂಡ ಮಾಡಿ ತೋರಿಸ್ಬೋದು. ಬಟ್ ಡೇಂಜರ್. ಬ್ಲೈಂಡ್ ಆಗಿ ಓಕೆ ನಂಬುವಂಥದ್ದು ಅದು ಡೇಂಜರ್ ಆಗಿದೆ ಎಂಬುದಾಗಿ. ಪಾಪ ಆ ಕುರಿಗಳು ನೋಡ್ರಿ ತಿರುಗ್ತಾ ಇದ್ದಾವೆ, ಅವು ಸಾಯ ತನಕ ಅವು ಸ್ಟಾಪೇ ಆಗಲ್ಲ. ಅವು ಅದು ಬರೀ ತಿರುಗ್ತಾ ಇಲ್ಲ, ಓಡ್ತಾ ಇದ್ದಾವೆ, ಓಡ್ಲಿಕ್ಕೆ ಸ್ಟಾರ್ಟ್ ಆದ್ವು ಅವು. ಸೆಂಟ್ರಿಗೆ ಏನಿದೆ ಜೋರಾಗಿ ಹೇಳ್ರಿ, ಏನು ನೋಡಿದ್ರಿ ನೀವು ಸೆಂಟ್ರಿಗೆ? ಓಡ್ಬೇಡ್ರಿ. ಪ್ರಪಂಚದ ಸುತ್ತ ಸುಮ್ಮನೆ ಹುಚ್ಚರ ಥರ ತಿರುಗಿ 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 ಜೀವನ ಹಾಳು ಮಾಡ್ಕೊಳ್ಬೇಡ್ರಿ. ಎಚ್ಚೆತ್ಕೊಡ್ರಿ. ಡೇಂಜರ್ ನಮ್ಮ ಹತ್ರನೇ ಇರ್ತದೆ. ಡೇಂಜರ್ ಹತ್ರ ಇರ್ತದೆ. ಇನ್ನೊಂದು ಒಂದು ತಮಾಷೆ ಆಗಿದೆ ಇದು, ಬಟ್ ಎಷ್ಟು ಸೀರಿಯಸ್ ಆಗಿದೆ ನೋಡ್ರಿ. ಸೈತಾನ್ ಬಂದು ನಮ್ಮ ಆತ್ಮನ ಹೆಂಗೆ ಕದೀತಾನೆ. ಸೈತಾನನ್ನು ಪಾಪದ ಕೃತ್ಯಗಳು ನಮ್ಮನ್ನು ಮರಣಕ್ಕೆ ನಡೆಸ್ತದೆ ಎಂಬುದಾಗಿ ಸಂಗತಿಗಳು ಗೊತ್ತಿದ್ರೂ ಕೂಡ ನಾವಿನ್ನೂ ಅಲ್ಲೇ ಸ್ಟಿಕ್ ಆನ್ ಆಗಿರ್ತೀವಲ್ಲ, ಅದು ಡೇಂಜರ್. ನನಗೆ ಡೇಂಜರ್ ಆಗಿರುವಂಥ ಸಂಗತಿ ನನ್ನ ಮುಂದೆ ಇದೆ ಎಂಬುದಾಗಿ ತಿಳ್ಕೊಂಡು ಕೂಡ ನಾವು ತಿರುಗದೇ ಇದ್ರೆ, ಎಚ್ಚೆತ್ಕೊಳ್ಳದೆ ಇದ್ರೆ ಅದು ಡೇಂಜರ್. ಇಲ್ಲೊಂದು ನೋಡ್ರಿ, ನಾನು ನಿಮಗೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಡೇಂಜರ್ ಇದೆ. ಏನು ನೋಡ್ತಾ ಇದ್ದೀರಿ ನೀವಲ್ಲಿ? ಏನು ನೋಡ್ತಾ ಇದ್ದೀರಿ? ಒಂದು ಸ್ಪೈಡರ್ ಇದೆ, ಅಲ್ಲಿ ಹಿಂದ್ಗಡೆ ಐತಲ್ಲ, ಅದು ನೊಣ. ಅದು ನೊಣ. ಅದು ನೋಡ್ರಿ, ಅದು ಏನು ಮಾಡ್ತಿತ್ತು? ಅದು ಎಷ್ಟು ಸ್ಲೋ ಆಗಿ ಬರ್ತೈತೆ ನೋಡ್ರಿ. ಏನು ಪ್ಲಾನ್ ಮಾಡ್ತು ನೋಡ್ರಿ ಅದು ಜೇಡ ಅಲ್ಲ. ಫಸ್ಟು ಮುಂದೆ ಬಂದು ನೋಡ್ತು, ಸ್ಲೋ ಆಗಿ ಹಿಂದಗಡೆಯಿಂದ ಬಂದು ಅದು ಬಂದಿದ್ದೇ ಗೊತ್ತಾಗಲಿಲ್ಲ ನೋಡ್ರಿ. ಅದಕ್ಕೆ ಹತ್ರ ಕರೆಕ್ಟಾಗಿ ನಿಧಾನಕ್ಕೆ ಬಂದು ಒಂದೇ ಸತಿ ಗಪ್ ಅಂತ ಹಿಡೀತು. ಅದಕ್ಕೇನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ರೀ. ಅದು ಹಿಡಿತಿದ್ದಂಗೆ ಅದೇನು ಮಾಡ್ತೈತಂದ್ರೆ, ಅದರ ಒಂದು ಆ ಜೇಡದ ಒಂದು ಏನು ಬರುತ್ತೆ, ಅದು ಆ ಸ್ಪೈಡರ್ದು ಅದಕ್ಕೆಲ್ಲ ಹಾಕಿ ಅದ್ರದ್ದು ಬಲೆ ಹಾಕಿ ಚೆನ್ನಾಗಿ ರ್ಯಾಪ್ ಮಾಡಿಬಿಡ್ತೈತೆ. ಅದು ಫಸ್ಟು ರ್ಯಾಪ್ ಮಾಡಿಬಿಡ್ತೈತಿ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಫಸ್ಟು ಅದನ್ನು ರ್ಯಾಪ್ ಮಾಡಿ ಆಮೇಲೆ ತೊಗೊಂಡೋಗಿ ತನ್ನ ಗೂಡಿನಲ್ಲಿ ಇಟ್ಕೊಂಡು ಮಜ್ಜಾ ಮಾಡ್ತೈತೆ. ಅದು ಸೈತಾನನ ಹಿಂಗೆ ರೀ ಮಾಡೋದು. ಸೈತಾನನ ಹಿಂಗೆ ಮಾಡೋದು. ಯಾಕಂದ್ರೆ ನೊಣಕ್ಕೆ ತುಂಬ ಸೆನ್ಸಿಟಿವ್. ಅದು ಕೂಡ ಏನಾದ್ರೂ ನಾವು ಬರ್ತೀರ, ಅದಕ್ಕೆ ಏನಿದೆ ಗೊತ್ತಾ? ನೊಣಕ್ಕೆ ಏನಿದೆ? ರೆಕ್ಕೆ ಇದೆ. 1 ಸೆಕೆಂಡಲ್ಲಿ ಹಾರ್ಬೋದಾಗಿತ್ತು. ಅದು ಅಲ್ಲೇ ಕುತ್ಕೊಂಡಿದೆ. ಸೈತಾನನ ಹಂಗೆ ರೀ ಮಾಡೋದು. ಅಲ್ಲೇ ಕೂರಿಸ್ತಾನೆ ನಮ್ಮನ್ನ. ಎಲ್ಲಿ ತನಕ ಕೂರಿಸ್ತಾನೆ ಅಂದ್ರೆ ಅವನು ಬಂದು ಬೇಟೆ ಆಡೋ ತನಕನೂ ಕೂರಿಸ್ತಾನೆ. ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ನಾಶಕ್ಕೆ ಹೋಗುವ ಬಾಗಿಲು ಬಹಳ ದೊಡ್ಡದಾಗಿದೆ. ದಾರಿ ಅಗಲವು. ಅದರ ದಾರಿ ಬಹಳ ಅಗಲಾಗಿದೆ. ಅದರಲ್ಲಿ ಹೋಗುವವರು ಬಹುಜನ. ಅಗಲವಾದ ದಾರಿಯಲ್ಲಿ ಹೋಗುವವರು ಬಹುಜನ, ಬಹಳ ಜನ. ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅದರಲ್ಲಿ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅದರಲ್ಲಿ ನಿಮ್ಮ ಜೊತೆ ಕೆಲಸದವರು ಇರ್ಬೋದು, ಅಥವಾ ನಿಮ್ಮ ನೆರೆಹೊರೆಯವರು ಇರ್ಬೋದು, ನಿಮ್ಮ ರಕ್ತ ಸಂಬಂಧಿಕರವರು ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಅದರಲ್ಲಿ ಬಹು ಜನರಾಗಿ ಹೋಗ್ತಾ ಇದ್ದಾರ್ರಿ. ಆದರೆ ನಾವು ಕೂಡ ಹಾಗೆ ಕುರಿಗಳ ಥರ ಹೋಗ್ತಾ ಇದ್ವಿ. ಕುರಿಗಳ ಥರ ಅದು ಸುತ್ತಾ ಇತ್ತಲ್ಲ, ಹಂಗೆ ಸುತ್ತಾ ಇದ್ವಿ. ದೇವ್ರು ತನ್ನ ಸೇವಕರನ್ನು ಕರೆದು ಒಂದೊಂದೇ ಕುರಿನ ತೆಗೆದು ತನ್ನ ಪುಟ್ಟಿಯಲ್ಲಿ ದೇವ್ರು ಹಾಕೊಂಡಿದ್ದಾನ್ರಿ. ಆ ಬುಟ್ಟಿನೇ ದೇವ್ರ ಸಭೆ ಆಗಿದೆ. ಹಲ್ಲೆಲೂಯಾ.
ಮತ್ತೆ ತಿರುಗಿ ಆ ರೀತಿಯಾಗಿ ಹುಚ್ಚರ ಥರ ಆ ಬೆಂಕಿ ಸುತ್ತಬಾರ್ದು ಎಂಬುದಾಗಿ ಈ ಹುಚ್ಚಿನ ದೇವರು ತಂದಿಲ್ಲಿಟ್ಟಾನೆ. ಇವರನ್ನು ಎಚ್ಚರಿಸು, ಇವರನ್ನು ಬೋಧಿಸು ಎಂಬುದಾಗಿ ನನ್ನನ್ನು ತಂದಲ್ಲಿ ಇಟ್ಟಿದ್ದಾನೆ. ಸಭಾಪಾಲಕರನ್ನು ಅದಕ್ಕೆ ದೇವರು ನಿಮಗೆ ಕೊಟ್ಟಿರೋದು. ಇದು ಯಾವುದು ಸೀರಿಯಸ್, ಇದ್ಯಾವುದು ಕೂಡ ನೀವು ಇದು ತಮಾಷೆಯಾಗಿ ನೀವು ತೆಗೆದುಕೊಳ್ಬೇಡ್ರಿ. ಇದನ್ನ ಇಸ್ ಅ ಸೀರಿಯಸ್ ಮ್ಯಾಟರ್. ಚರ್ಚ್ ಈಸ್ ವೆರಿ ಸೀರಿಯಸ್. ಬಿಕಾಸ್ ವೈ? ಬಿಕಾಸ್ ಚರ್ಚ್ ಈಸ್ ಗೋಯಿಂಗ್ ಟು ರ್ಯಾಪ್ಚರ್. ನೋಡ್ತಾ ನಾವು ಮಾಯ ಆಗೋಗ್ಬಿಡ್ತೀವಿ ರೀ. ನೋಡ್ತಾ ಮಾಯ ಆಗೋಗ್ಬಿಡ್ತೀವಿ. ಹಿಂಗೆ ತಿನ್ನೋಷ್ಟೊತ್ತಿಗೆ ಇರೋದಿಲ್ಲ. ಆ ಡೇ ಭಾಳ ಹತ್ರ ಇದೆ ರೀ. ಅದಕ್ಕೋಸ್ಕರ ಯಹೂದರು ಆಲ್ರೆಡಿ ಕೊಂಬುಗಳನ್ನು ಓದುತ್ತಾ, ತುತ್ತೂರಿಗಳನ್ನು ಓದುತ್ತಾ ಅವ್ರು ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಮೆಸ್ಸಿಯನ್ನು ಬರ್ತಾ ಇದ್ದಾನೆ ಎಂಬುದಾಗಿ ಅದು ಸೂಚಿಸ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಓದ್ತಾ ಇದ್ರು, ಐ ಡೋಂಟ್ ನೋ. ಬಟ್ ಚರ್ಚ್ಗೆ ನಮಗೆ ದೇವರು ನಮಗೆ ಪ್ರಕಟಪಡಿಸಿಟ್ಟಿದ್ದಾನೆ. ಎಲ್ಲವನ್ನು ಬರೆದು ಅದು ಸೇವಕರ ಮೂಲಕವಾಗಿ ಅದು ನಮಗೆ ದೇವರು ವಾರ ಅದು ನಮಗೆ ತಿಳಿಸ್ತಾ ಇದ್ದಾರೆ. ದೇವರು ಹೇಳಿದ ಮಾತೇನೆಂದ್ರೆ, ದೇವರಾಜ್ಯ ಹೋಗುವ ಮಾರ್ಗ ಅದು ಇಕ್ಕಟ್ಟಾಗಿದೆ, ಅದು ಬಿಕ್ಕಟ್ಟಾಗಿದೆ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಎಷ್ಟು ಜನ? ಜೋರಾಗಡೆ, ಎಷ್ಟು ಜನ? ದ ಫಸ್ಟ್ ಪಿಕ್ಚರ್ ಅಲ್ಲಿ ಒಂದು ಸಣ್ಣ ಶಿಲ್ಬೆಯನ್ನು ಹೊತ್ಕೊಂಡು ಸಣ್ಣ ಬಾಗಿಲಿಂದ ಹೋಗ್ತಾ ಇದೆ. ಬಾಗಿಲು ಎಷ್ಟಿದೆ? ಅದು ಸಣ್ಣ ಬಾಗಿಲಿದೆ. ಏನು ತಗೊಂಡು ಹೋಗ್ತಾ ಇದ್ದಾನೆ ಅವನು? ಶಿಲುಬೆ ನೋವು, ಶಿಲುಬೆ ಹಿಂಸೆ, ಶಿಲುಬೆ ಯಾಚನೆ, ಶಿಲುಬೆ ಅವಮಾನ, ಶಿಲುಬೆ ನಾಚಿಕೆ. ಯಾರಿಗೋಸ್ಕರ? ದೇವರ ರಾಜ್ಯಕ್ಕೋಸ್ಕರ. ಕೊನೆಗೆ ಅದು ದಾರಿ ಎಲ್ಲಿಗೆ ನಡೆಸ್ತಿದೆ? ಅದ್ರ ಒಳಗಡೆ ಅವನು ಹೋಗ್ತಾ ಅದು ನೋಡ್ರಿ, ಅದು ಹೆಂಗಿದೆ ದಾರಿ? ಅದು ಲ್ಯಾಂಡ್ ಸ್ಲೈಡಿಂಗ್ ಇದೆ. ಅದು ಬೆಟ್ಟನ ಗುಡ್ಡನ ಹತ್ತುತ್ತಾ ಶಿಲ್ಬೆನ ಹೊತ್ಕೊಂಡು ಯಾರಿಗೋ ರೀಚ್ ಆಗ್ತಾ ಇದ್ದಾನೆ. ಯಾರಿಗೆ ರೀಚ್ ಆಗ್ತಾ ಇದ್ದಾನೆ? ಯೇಸು ಸ್ವಾಮಿ ಕೈಯಲ್ಲಿ ಏನು ಇಟ್ಕೊಂಡಿದ್ದಾರೆ? ಕಿರೀಟವನ್ನು ಇಟ್ಕೊಂಡಿದ್ದಾರೆ. ಜಯದ ಕಿರೀಟವನ್ನು ಇಟ್ಕೊಂಡು ದೇವರ ರಾಜ್ಯಕ್ಕೆ ನಡೆಸುವಂತರಾಗಿದ್ದಾರೆ. ಇಲ್ಲಿ ನೋಡ್ರಿ, ಈ ಕಡೆ ಬರ್ರಿ, ಆರಾಮ್ಸೆ ಹೋಗ್ತಾ ಇದ್ದಾರೆ. ಒಳಗೋಗು. ಮೇಲೆ ಯಾರಿದ್ದಾರೆ? ಗಿಟಾರ್ ಬರ್ಸ್ಕಂತ ಮೋಸ. ಜೋರಾಗಿ ಹೇಳ್ರಿ. ಒಳಗಡೆ ನೋಡ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಬಾರು, ಪಬ್ಬು, ಎಲ್ಲ ಸ್ಟ್ರೀಟ್ ಇದೆ. ಬ್ಯಾಂಗ್ಳೂರ್ನಲ್ಲಿ ಅಂತ ಸ್ಟ್ರೀಟ್ಗಳಿದೆ. MG ರೋಡ್ ಇದೆ, ಬ್ರಿಗೇಡ್ ರೋಡ್ ಇದೆ. ಸೈತಾನನ ಇವತ್ತು ವಂಚಿಸಿ ತೆಗೆದುಕೊಂಡು ಹೋಗಿ ಜನರನ್ನ ಎಲ್ಲಿ ಹಾಕೋನಾಗಿದ್ದಾನೆ? ಮೇಲೆ ಆ ಕಡೆ ನೋಡು, ಬೆಂಕಿ ಇದೆ ಅಲ್ಲಿ. ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗೋಣ. ನಾವು ಕಂಡು ಹಿಡಿದಿದ್ದೇವೆ. ದೇವ್ರು ನಮ್ಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಕೂಡ. ಆಮೇನ್, ಹಲ್ಲೆಲೂಯಾ. ಕೆಲಸಕ್ಕೆ ಬಾರದ ಆಳನ್ನ ಏನ್ ಮಾಡ್ರಿ? ಹೊರಗೆ ಕತ್ತಲೆಗೆ ಹಾಕಿಬಿಡ್ರಿ. ಒಂದ್ ವೇಳೆ ಆ ಮಾರ್ಗದಲ್ಲಿ ಹೋಗೋ ಜನರಿಗೆ ದೇವ್ರು ಹೇಳೋದೇನಂದ್ರೆ, ಅಲ್ಲಿ ಗೋಳಾಟ ಇದೆ, ಕಟಕಟ ಇದೆ, ಹಲ್ಲು ಕಡಿಯೋಣ ಇದೆ. ಆಮೇಲೆ ನರಕದಲ್ಲಿ ಅವರನ್ನ ಕಡಿಯುವ ಹುಳ ಏನಾಗೋದಿಲ್ಲ? ಸಾಯುವುದಿಲ್ಲ. ಬೆಂಕಿ ಏನಾಗೋದಿಲ್ಲ? ಆರುವುದಿಲ್ಲ. ಬೆಂಕಿ ಏನಾಗೋದಿಲ್ಲ? ಆರುವುದಿಲ್ಲ. ಬೆಂಕಿ ನೋಡ್ರಿ ಹೆಂಗಿದೆ. Facts about hell. 75% of humans will end up here. The worms in hell never die. It's so dark you can't see your own hand. The fire never goes out and cannot be extinguished. There is eternal separation from God. There is no second chance after death. There is no second chance after the death. ಸತ್ತ ಮೇಲೆ ನಮಗೆ ಇನ್ನೂ ಒಂದು ಸಾರಿ ನಮಗೆ ಜೀವನ ಸಿಗೋದಿಲ್ರಿ. ನಾವು ಅನ್ಕೋಬಹುದು, ನಾನು ಈ ಪರಿಸ್ಥಿತಿಗೆ ಹೋದಾಗ ಪಶ್ಚಾತ್ತಾಪ ಪಡ್ತೀನಿ, ದೇವ್ರು ನನಗೆ ಕ್ಷಮಿಸ್ಬಿಡ್ತಾನೆ, ಪರಲೋಕಕ್ಕೆ ಹೋಗ್ಬಿಡ್ತೀನಿ. ಆ ಪರಿಸ್ಥಿತಿಗೆ ಹೋದಾಗ ಆವತ್ತು ಅವನಿಗೆ ಗಂಜಿ ಹಾಕೋರು ಯಾರೋ ಗೊತ್ತಿಲ್ಲ, ಮೂಗ್ನಾಗ ಹಾಲು ಹಾಕೋರು ಯಾರೋ ಗೊತ್ತಿಲ್ಲ, ಸ್ವಂತ ಬಂಧು ಬಳಗ ಜನರನ್ನೇ ಒಳಗೆ ಬಿಡೋದಿಲ್ಲ. ಅವತ್ತು ಬಂದು ನಿಂತ್ಕೊಂಡು ನೋಡಿದ ತಕ್ಷಣ ಹಿಂಗೆ ನಿಂತ್ಕೊಂಡು ನೋಡ್ಬೇಕು, ಹಿಂಗೆ ಅಂತ ಆಳ್ಬೇಕು, ಹೊರ ಬರ್ಬೇಕಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೇ ಇರಲ್ಲ ಅಲ್ಲಿ. ಕರೆಕ್ಟಾ ಅಭಿ? ಕಳಿಸ್ತೀರಾ? ನಲ್ಲೇ ಹಿಡ್ಕೊಂಡು ಕೂತ್ಕೊಂಡಿರ್ತೀರ. ಕೂತ್ಕೊಂಡು ಹೋಗಿ ಅವ್ರ ಜೊತೆ ನೀನು ಪಕ್ಕದಲ್ಲಿ ಮಕ್ಕ ನಿನ್ಕೊಂಡು ಬೆಡ್ ಹಾಕೊಡ್ತೀನಿ ಅಂತಂದೇಳಿ ಒಳಗೆ ಬಿಡಲ್ಲ. ಹಲೋ, ಇದೆಲ್ಲ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರ ಮುಂದೆ ನಿಂತುಕೊಳ್ಳುವುದಕ್ಕೂ ಪೂರ್ಣ ಶಕ್ತರಾಗಬೇಕಾಗಿದೆ ನಾವು. ಹಲ್ಲೆಲೂಯಾ. ಅಲ್ಲಿ ಬೆಂಕಿ ಆರೋದಿಲ್ಲ, ಹುಳ ಏನಾಗೋದಿಲ್ಲ, ಸಾಯೋದಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಅದಕ್ಕೆ ಇವರೆಲ್ಲ ತಪ್ಪಿಸ್ಕೊಂಡು ನಾವೇನಾಗಬೇಕಾಗಿದೆ? ರ್ಯಾಪ್ಚರ್ ಆಗಬೇಕಾಗಿದೆ. ಹೇಳ್ರಿ, ನಾನು ರ್ಯಾಪ್ಚರ್ ಆಗ್ತೀನಿ. ಯಾವ ಥರ ಹೋಗ್ತೀರ ಗೊತ್ತಾ? ಪರಲೋಕಕ್ಕೆ ಈ ರೀತಿ ನೀವು ಎತ್ತಲ್ಪಡ್ಬೇಕ್ರಿ. ಒಂದು ಸೌಂಡ್ ಬರಬೇಕಾದ್ರೆ, ಒಂದು ಥಂಡರ್, ಒಂದು ದೊಡ್ಡ ಥಂಡರ್ ಬರಬೇಕಾದ್ರೆ ನಾವು ಭೂಲೋಕದಿಂದ ಈ ರೀತಿಯಾಗಿ ನಾವು ಎತ್ತಲ್ಪಡ್ಬೇಕಾಗಿದೆ. ಒಂದು ವೇಳೆ ಎತ್ತಲ್ಪಟ್ಟು ಕೈ ಬಿಡಲ್ಪಟ್ರೆ ನೋಡಿ, ಬ್ಲಡ್ ಮೂನ್, ಇದೆಲ್ಲ ಬೇಗ ನಡೀಲಿಕ್ಕಿದೆ. ಇದನ್ನೆಲ್ಲ ನಮ್ಮ ಕಾಲದಲ್ಲೇ ನಾವು ನೋಡ್ಲಿಕ್ಕಿದ್ದೇವೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ, ನಮ್ಮ ಕಾಲದಲ್ಲಿ ನಾವು ನೋಡ್ತೀವಿ.
waited too long to believe. Stepping on the last train, watch me like a bloodstained eye. ನಾವು ರಾತ್ರಿ ಮಲಗ್ತೀವಿ, ಬೆಳಗಾಗೋದ್ರೊಳಗಾಗಿ ಒಂದು ವೇಳೆ ನಾವು ರ್ಯಾಪ್ಚರ್ ಆಗಿದ್ರೆ ನಾವು ಧನ್ಯರು. ಆಮೇನ್. ನಮ್ಮ ಕಣ್ಣು ಮುಂದೆ ಇದನ್ನೆಲ್ಲ ಘಟನೆಗಳು ನಡೀತಾ ಇದ್ದಾರೆ. ಮೊನ್ನೆ ಚಂದ್ರ ಏನಾದ ರಕ್ತಮಯ ಆಗಿದ್ದ, ಬ್ಲಡ್ ಮೂನ್ ನಾವು ನೋಡ್ತಾ ಇದ್ದೇವೆ. ಯಾವತ್ತೂ ನೋಡದೇ ಇರೋದು ನಾವು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ರಾತ್ರಿ 1:15 ಸುಮಾರಿಗೆ ನಾನು, ನನ್ನ ಮಗಳು, ನನ್ನ ಮಗ 3 ಟೆರೆಸ್ ಮೇಲೆ ಹೋದ್ವಿ. ನಾವು ನೋಡ್ತಾ ನೋಡ್ತಾ ಕತ್ತೆಲ್ಲ ನೋವು ಬಂತು ನಮಗೆ. 3 ಕೈ ಹಿಡ್ಕೊಂಡು ಪ್ರೇಯರ್ ಮಾಡಿದ್ವಿ ನಾವು. ದೇವ್ರೆ, ನಿನ್ನ ನ್ಯಾಯ ತೀರ್ಪಿನ ದಿನ ಬಹಳ ಬೇಗ ಬರಲಿಕ್ಕಿದೆ. ಬರುವಾಗ ನಾವು ಯಾರು ಕೂಡ ಕೈ ಬಿಡಲ್ಪಡಬಾರ್ದು. ನಾನು ನೆನೆಸ್ತೀನಿ, ನಿಮ್ಮ ಒಂದೊಂದು ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. ನಾವು ರೋಶ್ನಿ ಪ್ರಾರ್ಥಿಸಿದ್ಲು, ನಾನು, ರೋಷನ್ 3 ಕೈ ಹಿಡ್ಕೊಂಡು, ಸ್ವಾಮಿ ಚರ್ಚಲ್ಲಿರೋರು ಯಾರು ನ್ಯಾಯ ತೀರ್ಪಿಗೆ ಒಳಗಾಗಬಾರ್ದು ದೇವ್ರೆ. ನಾವ್ಯಾರು ಆ ಉಗ್ರ ದಿನವನ್ನು ನಾವು ನೋಡಬಾರ್ದು. ನಾವೆಲ್ಲರೂ ಎತ್ತಲ್ಪಟ್ಟು ನಿನ್ನ ರಾಜ್ಯಕ್ಕೆ ನಾವು ಬರಬೇಕು. ನಿನ್ನ ರಾಜ್ಯ ಬರುವಾಗ, ನೀನು ಬರುವಾಗ, ತುತ್ತೂರಿ ಶಬ್ದ ಬರುವಾಗ ನಮ್ಮನ್ನು ನೆನೆಸ್ಕೋ ಸ್ವಾಮಿ ಎಂಬುದನ್ನು ನಾವು ಪ್ರೇಯರ್ ಮಾಡಿದ್ದೀವಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಸತ್ತವರಿಗೆ ಖಂಡಿತ ಪುನರುತ್ಥಾನವಾಗ್ತಿದೆ. ಅವ್ರ ಜೊತೆ ನಮಗೂ ಕೂಡ ಏನಾಗ್ತಿದೆ? ಪುನರುತ್ಥಾನವಾಗ್ತಿದೆ. ಎಲ್ಲರೆಡೆ ನಾನು ರ್ಯಾಪ್ಚರ್ ಆಗ್ತೇನೆ, ನಾನು ಪುನರುತ್ಥಾನವಾಗ್ತೇನೆ. ಬಾಯಿಂದ ಕನ್ಫೆಸ್ ಮಾಡ್ರಿ, ಇನ್ನೊಂದ್ಸತಿ ಹೇಳ್ರಿ. Such will be the resurrection of the dead in Christ. It will not be silent or hidden. It will be the day when heaven and earth shake together in the twinkling of an eye. The final trumpet will resound like the roar of eternity. The tombs will be opened, and those who slept in Christ will rise up, not with weak bodies, but with glorified bodies. Amen. No disease, no tears, no pain. The angels will bow before the power of the Most High, and hell will tremble at the sight of the Lamb's victory. That day, what was once dust will turn into light. What was sorrow will be transformed into glory, and those of us who are still alive will be changed to meet Him on high. The entire universe will witness that what God promised is fulfilled in majesty. Are you ready for that glorious day? Write amen and declare thank you, Jesus. Say thank you, Jesus. Declare thank you, Jesus. Hallelujah. ಸತ್ತವರಿಗೆ ಪುನರುತ್ಥಾನವಾಗ್ತದೆ, ಜೀವಂತ ಇರೋ ನಮಗೂ ಪುನರುತ್ಥಾನವಾಗ್ತದೆ. ನಾವೆಲ್ಲರೂ ದೇವ ರಾಜ್ಯದಲ್ಲಿ ನಾವು ಸೇರ್ಲಿಕ್ಕಿದ್ದೇವ್ರಿ. ಆಮೇನ್. ಯೇಸು ಸ್ವಾಮಿ ನಮಗೋಸ್ಕರ ಒಂದು ಬಾಗಿಲನ್ನ ತಂದು ತೆರಲಿಕ್ಕಿದ್ದಾನ್ರಿ. ಪರಲೋಕದ ಬಾಗಿಲು ಈಗ ತೆರೆಯಲ್ಪಟ್ಟಿದೆ. ಇದೊಂದು ಶುಭ ಸಮಾಚಾರ, ಇದೊಂದು ಶುಭ ಗಳಿಗೆ, ಇದೊಂದು ಶುಭ ವೇಳೆ. ಇದು ನಾವೆಲ್ಲರೂ ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ಆಮೇನ್. ಎಚ್ಚೆತ್ಕೊಳ್ರಿ. ಪಾಪದ ಸ್ವಭಾವಗಳಿಂದ ಒಂದು ವೇಳೆ ನಮ್ಮನ್ನು ಕಟ್ಟಾಕೊಂಡಿದ್ರೆ ಇವತ್ತು ಆ ಸಂಕೋಲಿಂದ ಹೊರಗಡೆ ಬರೋಣ. ಇವತ್ತು ಆ ಬಂಧನದಿಂದ ನಾವು ಹೊರಗಡೆ ಬರೋಣ. ಯಾರ ಮೇಲೆ ದ್ವೇಷ ಬೇಡ ರೀ, ಯಾರ ಮೇಲೇನು ಅಸೂಯೆ ಪಡ್ಕೊಳೋದು ಬೇಡ. ಒಂದು ವೇಳೆ ಅವ್ರು ತಪ್ಪು ಮಾಡ್ತಿದ್ರೆ ದೇವ್ರು ಅವ್ರಿಗೆ ನ್ಯಾಯ ತೀರಿಸ್ತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವ್ರನ್ನ ಕ್ಷಮಿಸ್ರಿ, ಮರ್ತು ಬಿಟ್ಬಿಡ್ರಿ. ಪ್ರೈಸ್ ದಿ ಲಾರ್ಡ್. ಜಸ್ಟ್ ಫರ್ಗಿವ್ ದೆಮ್ ಅಂಡ್ ಫರ್ಗೆಟ್. ಲುಕ್ ಅಟ್ ಹಿಯರ್. ಅದಕ್ಕೆ ಅಪೊಸ್ತಲನಾದ ಪೌಲನು ಥೆಸಲೋನಿಕೆ ಬರೆದ ಪತ್ರಿಕೆಯಲ್ಲಿ ಅವ್ರು ಹೇಳ್ತಾನೆ, ಓದ್ರಿ ಎಲ್ಲರೂ ಸೇರಿ, ಓದ್ಲಿಕ್ಕೆ ಬರೋರು ಎಲ್ಲರೂ ಸೇರಿ ಒಂದ್ಸಾರಿ ಓದಿ ನೋಡೋಣ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆಯಲ್ಲಿ ಇರುವೆವು. ಹಲ್ಲೆಲೂಯ. ನಿಮ್ ಪಕ್ಕದವರಿಗೆ ನೋಡಿ ಹೇಳ್ರಿ, ನಾವು ಸದಾಕಾಲ ಕರ್ತನ ಜೊತೆಯಲ್ಲಿ ಇರುವೆವು.
ತುತ್ತೂರಿ ಧ್ವನಿ ಆಗುವಾಗ ಏನಾಗ್ತದೆ? ತುತ್ತೂರಿ ಧ್ವನಿ ಆಗುವಾಗ ನಾವು ಕೂಡ ಏನಾಗ್ತೇವೆ? ಪರಲೋಕಕ್ಕೆ ಏರಿಸಲ್ಪಡ್ತಾ ಇದೆ. ಇದನ್ನು ಶುಭ ಸಮಾಚಾರ ರೀ. ಇದು ಅಂತ್ಯಕಾಲದ ಸಂದೇಶವನ್ನು ಇವತ್ತು ದೇವರು ತನ್ನ ಸಭೆಗೆ ದೇವರು ಪ್ರಕಟಿಸ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ, ದೇವ್ರು ಯಾಕೆ ಇದನ್ನೆಲ್ಲ ವಿಷಯಗಳನ್ನ ದೇವ್ರು ನನಗೆ ಆ ಜ್ಞಾನ ಕೊಟ್ಟು ಅಥವಾ ಆ ಒಂದು ಎಚ್ಚರಿಕೆ ಕೊಟ್ಟು ಆ ಸಂದೇಶ ಕೊಟ್ಟು ಆ ವಾಕ್ಯ ನನ್ನ ಒಳಗಡೆ ಇಟ್ಟು ಯಾಕೆ ನಿಮಗೆ ಅದನ್ನು ಪ್ರಕಟಿಸ್ತಾ ಇದ್ದಾನಂದ್ರೆ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ, ದೇವ್ರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಮಗೋಸ್ಕರ ತಂದೆ ಬಲ ಪಾರ್ಶ್ವದಲ್ಲಿ ಕುತ್ಕೊಂಡು ನಮಗೋಸ್ಕರ ವಿಜ್ಞಾಪಿಸ್ತಾ ಇದ್ದಾನೆ, ಡ್ಯಾಡಿ ಅವ್ರನ್ನ ಕ್ಷಮಿಸು. ದೇವ್ರು ಕೇಳ್ತಾರೆ, ನಾನ್ಯಾಕೆ ಅವ್ರನ್ನ ಕ್ಷಮಿಸ್ಲಿ? ಯಾಕಂದ್ರೆ ನನ್ನ ರಕ್ತ ಅವ್ರ ಮೇಲಿದೆ, ನನ್ನ ಒಡಂಬಡಿಕೆ ಅವರಲ್ಲಿದೆ, ನನ್ನ ವಾಕ್ಯ ಅವರಲ್ಲಿದೆ. ನಾಳೆ ಬದಲಾಗ್ತಾರೆ. ಆದರೆ ಇದನ್ನೇ ನಾವು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನಾಳೆ ನಾಳೆಯಿಂದ ನಾಳೆ ನೋಡ್ಕೊಳೋಣ ಅಂತಂದು ಹೇಳಿದ್ರೆ ನಮ್ಮ ಗತಿ ಅಯ್ಯೋ. ಹಲ್ಲೆಲೂಯಾ. ಅದಕ್ಕೊಬ್ಬ ಸಂಗೀತಗಾರನ ಹೀಗೆ ಹೇಳ್ತಾನೆ, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಎಲ್ಲಿ ಹೊಂಟ್ಯೋ ನೀನು, ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ, ನಿನ್ನ ಮುಟ್ಟುವ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನೋ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ, ಎಲ್ಲಿ ಹೊಂಟ್ಯೋ ನೀನ. ಎಲ್ಲಿ ಹೊಂಟೇವಿ? ಎಲ್ಲರೂ ನಾವು ಪರಲೋಕಕ್ಕೆ ಹೊಂಟೇವಿ. ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.